ಪ್ರಥಮ ಸಾಧನ ಸಮಯ ಎಂಬುದು ಪ್ರಥಮ ಸಾಧನ ಭೂಮಿ ಪಾಲರಿವೇನು ಬಳಿಕ ಭೂಮಿ ಪಾಲರಿ ಎನ್ನುತ್ತ ಬಳಿಕ ಒಮ್ಮೆ ಕ್ರೋಧ ತಪ್ತನಾಗಿ ತವಪ್ಪುಗಳನ್ನು ನಿಲ್ಲಿಸಿ ಅಂಜನಾದ್ರಿಯತ್ತ ಧಾವಿಸುವುದಕ್ಕೆ ಮುಂದಾಗಿ. ಆದರೆ ಚೋಳಿಗೆ ಅಧಿಪತಿಯಾದಂತಹ ನಾನು ನನ್ನ ಕರ್ತವ್ಯವನ್ನು ತಪ್ಪಿದೆ ಅಂತಾದರೆ ಆಮೇಲೆ ಕಾಂಗಿದೆಯೂ ತಪ್ಪುತ್ತಾ ಹೋಗಬೇಕಾಗುತ್ತದೆ. ಪರಿಣಾಮದಲ್ಲಿ ಫಲವೂ ಕೈ ತಪ್ಪಿ ಹೋಗುತ್ತದೆ. ಹಾಗಾಗಿ ಸಂಯಮಿಸಿಕೊಂಡೇ ಕ್ರೋಧವನ್ನು ಸಾಮ ದಾನ ಭೇದ ದಂಡ ಏನು ಮಾಡಲಿ? ಏನಾದರೂ ಕೊಟ್ಟು ದಾನವನ್ನ ಕೊಟ್ಟು ಹನುಮಂತನಿಂದ ಶಕುಂತರನ್ನ ಪಡೆಯುವವನಿಗೆ ಅವನಿಗೆ ಪಡೆಯುವ ಅಭ್ಯಾಸವೇ ಇಲ್ಲ. ಹಾಗಾಗಿ ನಾವು ಕೊಡುವುದಕ್ಕೆ ಮುಂದಾದರೂ ಪ್ರಯೋಜನ ಆಗಲಿಕ್ಕಿಲ್ಲ. ಏನಾದರೂ ಭೇದೋಪಾಯ ಮಾಡಿ ಹನುಮಂತನಿಂದ ಶಕುಂತರನ್ನ ವಶಪಡಿಸಿಕೊಳ್ಳೋಣವೇ? ಭೇದಕ್ಕೆ ಬಗ್ಗುವವನೇ ಅಲ್ಲ. ಹಾಗಾದರೆ ದಂಡವೇ ಆಗಿ ಹೋದರೆ ಅದರಲ್ಲಿಯೂ ದಂಡ ಮೊದಲಲ್ಲ, ದಂಡೋಪಾಯ ಕೊನೆಯಲ್ಲಿ ಮೊದಲು ಮಾಡಬೇಕಾದದ್ದು ಸಾಮ. ಆ ಮುಖದಲ್ಲಿಯೇ ಮುಂದುವರಿಯುತ್ತೇನೆ. ಸುಗ್ರೀವ, ಸ್ವಾಮಿ, ವಿಷಯವನ್ನು ನೀನು ಸ್ಪಷ್ಟವಾಗಿ ತಿಳಿದುವುದಲ್ಲ. ನನ್ನವನಾದಂತ ಅಲ್ಲ, ನಿನ್ನವನೂ ಹೌದು ಹನುಮಂತ. ಈಗ ನಿನ್ನೊಟ್ಟಿಗಿಲ್ಲದೆ ಇದ್ರು ನಿನ್ನವ ಎನ್ನುವುದನ್ನು ಮರೆಯುವಂತಿರುವಲ್ಲ. ಅಂಜನಾದ್ರಿಯ ತುತ್ತ ತುದಿಯಲ್ಲಿ ಕುಳಿತು ರಾಮ 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 ಎಂದು ಜಪಿಸುತ್ತಿರುವಂತ ನನ್ನ ದಾಸ ಹನುಮಂತ ಒಂದು ಕಾರ್ಯವನ್ನ ದುಡುಕಿ ಕೈಗೊಂಡಿದ್ದಾನೋ ಅಂತ ಅನ್ನಿಸ್ತಾ ಇದೆ. 8 ದಿವಸ ಸೂರ್ಯಾಸ್ತದೊಳಗಾಗಿ ಶಕುಂತ ಮಹಾರಾಜನ ಕಂಠವನ್ನ ಕತ್ತರಿಸುತ್ತೇನೆ ಎಂದು ಗುರುಗಳಿಗೆ ಮಾತನ್ನ ಕೊಟ್ಟಿದ್ದೇನೆ. ಆದ್ರೆ ಅಂತ ನನ್ನ ವೈರಿ ಶಕುಂತನಿಗೆ ನನ್ನ ಬಂಟನಾದಂತ ನಿನ್ನ ಒಳ್ಳೆಯನಾದಂತ ಹನುಮಂತ ಅಭಯ ಕೊಟ್ಟು ಇಟ್ಟುಕೊಂಡಿದ್ದಾನಂತೆ. ಹೌದು, ಅಮ್ಮನಿಗೆ ಮಾತು ಕೊಟ್ಟಿದ್ದಾನಂತೆ. ಅವನ ರಕ್ಷಣೆ ಮಾಡದೆ ಇದ್ರೆ ನಾನು ನಿನ್ನ ಮಗನೇ ಅಲ್ಲ ಎಂದು. ಅದೇ ಸಂದಿಗ್ಧ. ಹಾಗಾಗಿ ನಿನ್ನನ್ನು ಕರೆಯಬೇಕಾಗಿ ನನ್ನಿಂದ ಏನಾಗಬೇಕು ಪ್ರಭು? ಸಾಮವೇ ಸಮ. ಈ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ನೀನು ಅಲ್ಲಿಯವರೆಗೆ ಹೋಗು, ವಿಷಯವನ್ನೆಲ್ಲ ಸರಿಯಾಗಿ ವಿಶದೀಕರಿಸು. ಅಂತೂ ಹನುಮಂತನಿಂದ ಶಕುಂತರನ್ನ ಬಿಡಿಸಿ ಕರೆದುಕೊಂಡು ಒಪ್ಪಿಸಬೇಕು. ಆ ಕಾರ್ಯದಿಂದ ಸಂಬಂಧದಲ್ಲಿ ನನಗೆ ಮಾವ ಖಂಡಿತ ಅನಿರೀಕ್ಷಿತವಾದ ಆಗಮನ ನಿಮ್ಮದು. ಸುಗ್ರೀವ ದೇವರ ಸವಾರಿ ಈ ಕಡೆ ಬರ್ತದೆ ಇವತ್ತು ಅನ್ನುವ ನಿರೀಕ್ಷೆ ನನಗಿದ್ದಿರಲಿಲ್ಲ. ಇದ್ದಕ್ಕಿದ್ದಂತೆ ನೀವು ಬಂದಲ್ಲ, ಬಂದ ಮೇಲೆ ನಾನು ಯೋಚಿಸುವುದು ಬಹುಶಃ ನಿಮ್ಮ ತಂಗಿ ಅಂದ್ರೆ ನಮ್ಮ
ಅಥವಾ ಈ ನಿಮ್ಮ ಮುದ್ದಿನ ಅಳಿಯ ಹನುಮಂತ ನನ್ನನ್ನು ನೋಡುವ ನೆನಪಾಯ್ತಾ? ಅಥವಾ ನಮ್ಮ ವಾನರನಿಗೆ ಏನಾದ್ರು ಆಪತ್ತು ಬಂತ? ಅಥವಾ ಅವರೆಲ್ಲ ಕ್ಷೇಮದಿಂದಲೇ ಇದ್ದಾರ ಎನ್ನುವುದಾಗಿ ನಿನ್ನ ಪ್ರಶ್ನೆ. ಯಾಕೆ ಬಂದ್ರಿ ಅಂತ ಕೇಳುವುದೇ ಇಲ್ಲ. ಪವನಜ ಕೇಳು ನಾವೆಲ್ಲ ಕ್ಷೇಮಿಗಳು. ಪವನಜ ಕೇಳು ನಾವೆಲ್ಲ ಕ್ಷೇಮಿಗಳು. ಇವರಿಪೇನ ಬಂದು ಜುಗವ ಸಂಗದನು. ಇವರಿಪೇನ ಬಂದು ಜುಗವ ಸಂಗದನು. ಅರಸ ಶಕುಂತನ ಕೊಲ್ಲುವೆ ಎನ್ನುತ್ತಾನೆ. ಅರಸ ಶಕುಂತನ ಕೊಲ್ಲುವೆ ಎನ್ನುತ್ತಾನೆ. ಭಗವನನು ಕೌಶಿಕಗೆ ತಾನು ನನ್ನಲ್ಲಿಗೆ. ಭಗವನನು ಕೌಶಿಕಗೆ ತಾನು ನನ್ನಲ್ಲಿಗೆ. ಹನುಮ ಮಾವ, ನಿನ್ನಿಂದ ಆತಿಥ್ಯವನ್ನ ಸ್ವೀಕರಿಸಬೇಕು ಅಥವಾ ನಿನ್ನನ್ನ ನೋಡಿ ಹೋಗಬೇಕು ಅಥವಾ ನನ್ನ ತಂಗಿಯ ನೆನಪಾಗಿಯೋ ಇಲ್ಲಿಗೆ ಬಂದದ್ದಲ್ಲ. ಆಗಿದ್ದಲ್ಲ ಆಗುವುದೇ ಇಲ್ಲ ಅಂತ ಕಾಣಿಸ್ತದೆ. ಹಾಗಲ್ಲ, ಖಂಡಿತ ಆಗ್ತದೆ. ನಿಮ್ಮ ನೆನಪು ಸದಾ ಕಾಲ ನನಗೆ ಈಗ ಅದು ಯಾವುದು ಆದದ್ದಲ್ಲ. ಆಕಸ್ಮಿಕವಾಗಿ ಬರುವುದಕ್ಕೆ ಕಾರಣ ಉಂಟು. ಏನು ಮಾವ ಅದು? ನಾನಾಗಿ ಬಂದದ್ದಲ್ಲ. ಅಂದ್ರೆ ಯಾರೋ ನಿಮ್ಮನ್ನು ಕಳುಹಿಸಿದ್ದು. ಖಂಡಿತವಾಗಿ ಯಾರು? ಪ್ರಭು ಶ್ರೀರಾಮಚಂದ್ರನೇ ನನ್ನನ್ನ ಇಲ್ಲಿವರೆಗಾಗಿ ಕಳುಹಿಸಿದ. ಹನುಮ, ನೀನಿಂತ ಕಾರ್ಯವನ್ನು ಮಾಡಬಹುದು. ಈ ವಾನರರನ್ನೆಲ್ಲ ಯಾರಿಗೂ ರಾಮದಾಸ ಎನ್ನುವಂತ ಬಿರುದಿಲ್ಲ. ಆ ರಾಮದಾಸ ಎನ್ನುವ ಬಿರುದಿದ್ದರೆ ನಿನಗೆ ಮಾತ್ರ. ಅಂತಹ ರಾಮದಾಸ ನೀನು, ರಾಮನಿಗೆ ಅತಿ ಪ್ರಿಯ ವ್ಯಕ್ತಿ. ನೀನೇ ಆತನಿಗೆ ದ್ರೋಹ ಮಾಡುವುದಕ್ಕೆ ಹೊರಟಿಯಲ್ಲ. ಪಾಪ ನಾನದನ್ನು ಮಾಡುವುದೇ. ಈಗ ಅರಸ ಶಕುಂತನನ್ನು ಇರಿಸಿಕೊಂಡಿದ್ದು ದ್ರೋಹ ಅಲ್ಲೋ? ಸ್ವಾಮಿ ದ್ರೋಹಕ್ಕೆ ಮುಂದಾಗ್ತಾ ಇದ್ದೀಯಲ್ಲ. ಸ್ವಾಮಿ ದ್ರೋಹ ಎಂದು ನೀವು ಪರಿಗಣಿಸಿದ್ದೀರಾ? ನಾನಲ್ಲ, ಖಂಡಿತವಾಗಿ ರಾಮನು ಅದನ್ನೇ ಯೋಚನೆ ಮಾಡ್ತಾ ಇದ್ದಾನೆ. ಮಗು, ಈಗೊಂದು ಕೆಲಸ ಮಾಡು. ನೀವು ಮಾಡಿದ್ದು ತಪ್ಪು ಅಂತ ಅರಿವಾಗ್ತದೆ ನಿನಗೆ. ಖಂಡಿತವಾಗಿ ಒಳ್ಳೆಯ ಮಾತಿನಿಂದ ಆ ಶಕುಂತನನ್ನ ನನ್ನೊಟ್ಟಿಗೆ ಕಳಿಸ್ಬೋದು. ಅದು ಒಳ್ಳೆ ಮಾತೇ ಆಗಿದ್ದು ಕೇಳಬಹುದಿತ್ತು. ಅಂದ್ರೆ ಈಗ ನಾನು ಆಡಿದ ಮಾತು ಕೆಟ್ಟ ಮಾತ? ಕೇಳಯ್ಯ ಸುಗ್ರೀವಾಲ ನಾಳಿನ ದಿವಸಾದಿ ಸ್ವಾಮಿ ಭಕ್ತರಿಗೊಂದು. ನಾಳಿನ ದಿವಸಾದಿ ಸ್ವಾಮಿ ಭಕ್ತರಿಗೊಂದು. ಮಗು, ಏನು ಹೇಳಬೇಕು ನಿಮ್ಮ ಮಾತಿಗೆ ಅರ್ಥ ಆಗುವುದಿಲ್ಲ. ಯಾಕೆಂದ್ರೆ ಶಕುಂತ ಮಹಾರಾಜನನ್ನ ನಾನು ರಕ್ಷಿಸುತ್ತಿದ್ದೇನೆ. ಅದು ಸ್ವಾಮಿ ದ್ರೋಹ ಖಂಡಿತವಾಗಿ. ಇದಕ್ಕೆ ನಾನು ಆ ಶಕುಂತನನ್ನು ರಕ್ಷಣೆ ಮಾಡಿರುವುದಕ್ಕೆ ಬೇಕು ಗೊತ್ತಾಗುವುದಿಲ್ಲ. ಈ ಮಾತಿಗೆ ಏನು ಉತ್ತರಿಸಬೇಕು ಎನ್ನುವುದು ನನಗೆ ತೋಚ್ತಾ ಇಲ್ಲ. ನೀನು ಉತ್ತರಿಸುವುದು ಬೇಡ. ಶಕುಂತನನ್ನು ಬಿಟ್ಟು ಕೊಟ್ರೆ ಅದು ಬಿಟ್ಟು ಕೊಡುವ ವಿಚಾರ ಇಲ್ಲ. ಹೇಳು, ನನ್ನ ಪ್ರಭು ಶ್ರೀರಾಮಚಂದ್ರನಿಗೆ ಹೇಳು.
ನಡೆದ ಈ ಕಾರ್ಯದಿಂದ ಹನುಮನು ಪರಿತಪಿಸ್ತಾ ಇದ್ದಾನೆ. ಆಂಜನೇಯನು ಸಂಕಟಕ್ಕೊಳಗಾಗಿದ್ದಾನೆ. ಅಯ್ಯೋ ಇಂತಹ ಪ್ರಸಂಗವನ್ನು ಬಂತಲ್ಲ ಎಂದು. ದುರ್ದೈವ. ಇದು ನನ್ನ ಪ್ರಾರಬ್ಧವೋ ಯಾರ ಪ್ರಾರಬ್ಧ ಗೊತ್ತಾಗುವುದಿಲ್ಲ. ಅದ್ರ ಒಂದು ಮಾತು ಸತ್ಯ. ಯಾವುದು? ನಾಳಿನ ದಿವಸ ಸ್ವಾಮಿ ಹಾಗೂ ಸೇವಕನ ನಡುವೆ ಘೋರ ಸಂಗ್ರಾಮವೊಂದು ಏರ್ಪಡುತ್ತದೆ. ದುರ್ದೈವವಶಾತ್ ಅಂತಹ ಪ್ರಸಂಗವೊಂದು ಕಂಡು ಬಿದ್ದಿದೆ. ರಾಮ, ಇದಕ್ಕೆ ಕಾರಣ ಆಂಜನೇಯ ಅಂತ ಭಾವಿಸಬಾರದು ಎನ್ನುವ ವಿಷಯವನ್ನು ತಿಳಿಸ್ತೀಯ? ಹನುಮ, ಎಂತ ಮಾತನಾಡ್ತಾ ಇದ್ದೀಯ? ನೀನು ಶಕುಂತಲನ್ನ ಬಿಟ್ಟು ಕೊಡಲಿಲ್ಲ ಅಂತ ಆದ್ರೆ ರಾಮ ಸುಮ್ಮನೆ ಉಳಿತಾನೆ ಅಂತ ಭಾವಿಸಿದೀಯಾ? ಸೇನೆಯನ್ನ ಸೇರಿಕೊಂಡು ಇಲ್ಲಿಗೆ ಬರ್ತಾನೆ. ರಾಮ ಒಬ್ಬನೇ ಬರುವುದಿಲ್ಲ, ಸೇನೆಯೂ ಬರ್ತದೆ. ಸೇನಾ ಸಮೇತನಾಗಿ ಬಂದಂತ ರಾಮ ಶಕುಂತಲನ್ನ ಬಿಡಿಸಿಕೊಂಡು ಹೋಗ್ತಾನೆ. ಯಾರನ್ನು? ನಿನ್ನನ್ನ. ಯಾರನ್ನು? ನಿನ್ನನ್ನ. ನಮ್ಮನ್ನು. ಖಂಡಿತವಾಗಿ ಅನುಮಾನವೇ ಬೇಡ. ರಾಮ ಆಂಜನೇಯನನ್ನು ಕೊಲ್ಲುತ್ತಾನೆ. ಕೊಲ್ಲುವುದಿದ್ರೆ ಕೊಲ್ಲಲ್ಲ ಮಾವ. ಏನ್ ನನ್ನನ್ನು ಹೆದರ್ಸ್ತೀರಾ? ಹೆದರಿಸಿದ್ದಲ್ಲ ರಾಮ ಕೊಲ್ಲುವ ಮನಸ್ಸನ್ನು ಮಾಡಿದ ಅಂತಾದ್ರೆ ಯಾರನ್ನು ಕೊಲ್ಲಬಲ್ಲಂತಹ ಯೋಗ್ಯತೆ ಅನ್ನುತ್ತ ಅನುಮಾನವೇ ಬೇಡ. ಕೊಲ್ಲಲಿ. ನನ್ನ ಪ್ರಭು ಶ್ರೀರಾಮನಿಗೆ ಇನ್ನು ಮುಂದೆ ಈ ಪ್ರಪಂಚಕ್ಕೆ ಆಂಜನೇಯ ಬೇಡ ಎಂದೆನಿಸಿದರೆ ನನ್ನೊಡೆಯ ರಘುರಾಮ ನನ್ನನ್ನು ಕೊಲ್ಲಲಿ. ಇಲ್ಲ, ಇನ್ನು ಹನುಮಂತ ಇರಬೇಕು, ಬದುಕಬೇಕು, ಈ ಪ್ರಪಂಚಕ್ಕೆ ಹನುಮಂತ ಬೇಕು ಎಂದು ರಾಮನಿಗೆ ಎನಿಸಿದ್ರೆ ಆ ರಾಮನೇ ಕಾಯುವುದಾದ್ರೆ ಕಾಯಲಿ, ಕೊಲ್ಲುವುದಾದ್ರೆ ಕೊಲ್ಲಲಿ, ಕಾಯುವುದಾದ್ರೆ ಕಾಯಲಿ. ಇದು ಎರಡೂ ಕೆಲಸ ನಿಮ್ಮಿಂದಲ್ಲ, ಆಗುವುದಲ್ಲ. ಅದು ರಾಮನಿಗೆ ಬಿಟ್ಟು ವಿಚಾರ. ಕೊಲ್ಲಬೇಕು ಅಂತ ಕಂಡು ಕೊಂದು ಮುಗಿಸಲಿ. ಆದ್ರೆ ಒಂದು ಮಾತು ಸತ್ಯ. ಯಾವುದು? ರಾಮ ಕೊಲ್ಲುತ್ತಾನೆ ಎಂದು ನೀವು ಹೇಳಿದ ಕ್ಷಣ ಶಕುಂತನನ್ನು ನಾನು ಬಿಟ್ಟುಕೊಡುವುದಿಲ್ಲ. ಶಕುಂತನನ್ನು ಬಿಟ್ಟುಕೊಡುವುದಿಲ್ಲ. ಅವನನ್ನು ರಕ್ಷಣೆ ಮಾಡುತ್ತಾ ಇದ್ದೇನೆ. ಬಿಟ್ಕೊಡ್ತೇನೆ. ಆದಷ್ಟು ಬೇಡ ಬಿಡ್ಬಿಡ್ತೇನೆ. ಆದ್ರೆ ಯಾವಾಗಂತ ಕೇಳಿ, ಈಗಲ್ಲ, ಇವತ್ತು ಅಲ್ಲ, ಮತ್ತೆ 9ನೇ ದಿವಸ ಸೂರ್ಯೋದಯ ಆಗಬೇಕು. ಎಲ್ಲ ಹೇಳ್ತೇನೆ. 9ನೇ ದಿವಸ. ಹೌದು. ನಾನು ಶಕುಂತನನ್ನು ಯಾವಾಗಲೂ ರಕ್ಷಣೆ ಮಾಡ್ತೇನೆ ಎಂದು ಹೇಳಲಿಲ್ಲ. ಬರೇ 8 ದಿವಸ ಮಾತ್ರ ಅವರ ರಕ್ಷಣೆಯನ್ನು ಮಾಡ್ತೇನೆ ಅಂತ ಒಪ್ಪಿಕೊಂಡದ್ದು. 8ನೇ ದಿವಸದ ಸೂರ್ಯಾಸ್ತ ಆಗಲಿ, 9ನೇ ದಿವಸದ ಸೂರ್ಯೋದಯ ಆಗಲಿ, ಆಮೇಲೆ ನೀವು ಯಾರೂ ಬರುವುದು ಬೇಡ. ಹೊತ್ಕೊಂಡು ಹೋಗಿ ರಾಮನ ಪಾದ ಬಿಸಾಡ್ತೇನೆ.
ನನ್ನ ದೇವರಿಗೆ ಅಂತೂ ಈಗ ನೀನು ಶಕುಂತಲನ ಬಿಟ್ಟು ಕೊಡುವವನಲ್ಲ. ಇವತ್ತು ಬಿಟ್ಕೊಡ್ಲಿಕ್ಕೆ ಆಗುವುದೇ ಇಲ್ಲ. ಇದೋ ನೋಡು, ಶಕುಂತಲನ ನೀನು ಬಿಟ್ಟು ಕೊಡ್ಲಿಲ್ಲ, ನನ್ನ ಕೈ ಬೆರಳನ್ನೆಲ್ಲ ನೋಡು ಅಂತ ಹೇಳಿದ್ದೆ. ಶಕುಂತಲನ ನೀನು ಬಿಟ್ಟು ಕೊಡಲಿಲ್ಲ ಅಂತಾದ್ರೆ ರಾಮಚಂದ್ರನ ಪಕ್ಷವನ್ನಂತೂ ನಾವೆಲ್ಲ ಬರಬೇಕಾಗ್ತದೆ. ಯಾವತ್ತಿದ್ರು ನಾವು ರಾಮಚಂದ್ರನನ್ನ ಬಿಟ್ಟಿರುವವರು ಅಲ್ಲವೇ ಅಲ್ಲ. ಅವನ ಪಕ್ಷವನ್ನ ಅಂತೂ ಬಂದು ಎತ್ತಿ ಆಡಿಸಿದ ಕೈಯಿಂದ ಯಾವುದು ಇದು ಈ ಕೈಯೇ ಕೈ ನೀನು ಬೆನ್ನ ಮೇಲೆ ಬೀಳ್ತದೆ. ನನ್ನನ್ನು ಎತ್ತಿ ಆಡಿಸಿದ ಕೈ, ಪ್ರೀತಿಯಿಂದ ಅದು ಪ್ರೀತಿಯಿಂದ ಎತ್ತಿ ಆಡಿಸಿದ ಕೈ. ಆ ಕೈಯಿಂದ ನನ್ನನ್ನೇ ಬಡಿತೀರಾ? ಹೊಡಿತೇನೆ ಮಾವ, ಬಹಳಷ್ಟಲ್ಲ, ಮೂರೇ ಹೊಡಿತೇನೆ. 3 ಪೆಟ್ಟು ಕೊಡ್ತೀರಾ? 3 ಪೆಟ್ಟು ಬೀಳಬಾರ್ದು ಅಂತ ಆದ್ರೆ ಈ ಶಕುಂತಲನ ಬಿಟ್ಟುಕೊಡು. ಬೇಡ, 3 ಪೆಟ್ಟು ಬೀಳು. ಮಾವ ಏನು ಪಾಪ, ಇಲ್ಲಿಗೆ ಬಂದು ಹರಕೆ ಹೊತ್ತುಕೊಳ್ತಾ ಇದ್ದೀರಿ. ಹನುಮಂತ ನೀ 3 ಪೆಟ್ಟು ಕೊಡ್ತೇನೆ ಅಂತ. ನಾನು ನಿಮ್ಮ 3 ಅಲ್ಲ ಪೆಟ್ಟು ಕೊಡುವುದಿಲ್ಲ. ನೀವು 3 ಪೆಟ್ಟು ಕೊಟ್ರಿ ಅಂತ ನಾನು 3 ಪೆಟ್ಟು ಕೊಡುವುದಕ್ಕೆ ಹೋಗುವುದೇ ಇಲ್ಲ. ನೀವು ಎಷ್ಟೇ ಪೆಟ್ಟು ನನಗೆ ಕೊಡಿ, ಆಮೇಲೆ 1 ಪೆಟ್ಟು ನಾನು ನಿಮ್ಗೆ ಕೊಡ್ತೇನೆ. ಒಂದು ಶಕುಂತಲನ ಬಿಟ್ಟುಕೊಡುವ ರಾಮಚಂದ್ರನಿಗೆ. लाले सई जानकी नाथ रघुवीरा, लाले सई जानकी नाथ रघुवीरा, लीलयुंदर हनुमंतन विचार, लीलयुंदर हनुमंतन विचार. ನಿಮ್ಮ ಆಣತಿಯನ್ನ ಹೊತ್ತು ಹನುಮನಿದ್ದಲಿಗೆ ಹೋದೆ. ನೀವು ಹೇಳಿದ ಎಲ್ಲಾ ವಿಚಾರವನ್ನ ಹೇಳಿದೆ. ಶಕುಂತಲನ ಬಿಟ್ಟು ಕೊಡು ಎನ್ನುವುದಾಗಿ ಕೇಳಿದೆ. ಏನಂತ ಆತ ಬಿಟ್ಟು ಕೊಡ್ತಾನಂತೆ. ಖಂಡಿತವಾಗಿ ಹೌದಾ? ಆದ್ರೆ ಆತ ಹೇಳಿದ್ದೇನು, 8 ದಿವಸಗಳ ಪರ್ಯಂತ ಆತನನ್ನ ರಕ್ಷಣೆ ಮಾಡ್ತೇನೆ, 9ನೇ ದಿನದಂದು ಬಿಡ್ತೇನೆ. ತಂದೊಪ್ಪಿಸುತ್ತೇನೆ 9ನೇ ದಿವಸ. ಅಪ್ಪ, ಎಂತ ಬುದ್ಧಿವಂತಿಕೆಯ ಮಾತು. ತಾನು ಪ್ರವೀಣ, ಶಾಸ್ತ್ರ ಪ್ರವೀಣ ಎನ್ನುವಂತ ಅಹಂಕಾರದಿಂದಲೇ ಇಂಥ ಜಾಣತನದ ಮಾತನಾಡಿದ್ದಾನೆ. 8 ದಿವಸದ ಒಳಗೆ ಶಕ್ತ ಮಹಾರಾಜನಾಗಬೇಕು. 9ನೇ ದಿವಸ ನಮಗವನ ಅವಶ್ಯಕತೆ ಇಲ್ಲವೇ ಇಲ್ಲ. ಹೀಗಿರುವಾಗ 9ನೇ ದಿನ ತಂದೊಪ್ಪಿಸುತ್ತೇನೆ ಅಂತ ಹೇಳ್ತಾನೆ ಅಂತಾದ್ರೆ ಇದು ಹನುಮಂತನ ಜಾಣತನದ ಮಾತು, ಬುದ್ಧಿವಂತಿಕೆಯ ಮಾತು. ತಾನೊಬ್ಬ ಜಾಣ ಬುದ್ಧಿವಂತ ಅನ್ನುವಂತ ಇತ್ತ ಹನುಮಂತನಿಗೆ ಅದು ಅಂದೇ ಅಲ್ಲ. ಮತ್ತೆ
ಶತಯೋಜನ ವಿಸ್ತೀರ್ಣವಾದಂತಹ ಸಮುದ್ರವನ್ನು ಮುಟ್ಟದೆ ಸ್ಪರ್ಶಿಸದೆ ನೇರವಾಗಿ ಹಾರಿ ಲಂಕಾ ಪಟ್ಟಣವನ್ನು ಸೇರಿದವರಂತೆ ಹೆಚ್ಚೇನು 700 ಯೋಜನ ಮುಂದೆ ಗಮಿಸಿದ್ದರಂತೆ. ಜನವೆಂದು ಮುನಿಯನ್ನುವ ಇಷ್ಟು ದೂರ ನೀನು ಮುಂದೆ ಬಂದಿದ್ದೆ ಅನ್ನುವುದನ್ನು ತಿಳಿಸಿದ್ದಾರಂತೆ. ಹಾಗಾಗಿ ತಾನು ಅಪ್ರತಿಮ ಸಾಹಸಿ ಎನ್ನುವುದನ್ನು ಸಮುದ್ರಾವಂಗದಲ್ಲಿ ಪ್ರಪಂಚಕ್ಕೆ ತೋರ್ಪಡಿಸಿದ್ದೇನೆ. ಅಷ್ಟೇ ಅಲ್ಲ, ಅಕ್ಷಕುಮಾರನೇ ಮೊದಲಾದಂತಹ ಸಾವಿರ ಅಲ್ಲ ಲಕ್ಷೋಪಲಕ್ಷ ರಕ್ಕಸ ವೀರರನ್ನು ವಜ್ರ ಮುಷ್ಟಿಯಿಂದ ಕೂಡಿ ಬಂದಿದ್ದೇನೆ. ಲಂಕಾ ಪಟ್ಟಣವನ್ನೇ ಸುಟ್ಟು ಬಂದಿದ್ದೇನೆ ಎನ್ನುವಂತ ಅಹಂಕಾರ ಹನುಮನ ನೆತ್ತಿಗೆ. ಹಾಗಾಗಿ ಹನುಮನಿಗೆ ಬುದ್ಧಿ ಕಲಿಸ ಸಾಯಂಕಾಲ ಆಯಿತು. ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ಸಾಗೋಣ. ನೀವೆಲ್ಲ ನಿಶ್ಚಿಂತರಾಗಿ ನಿದ್ರಿಸಿ ಎಲ್ಲ ಕಪ್ಪೆಗಳು ಒಂದಾಗಿ ಸೂರ್ಯೋದಯಕ್ಕೆ ಸರಿಯಾಗಿ ಬನ್ನಿ. ಆಪಜಾತನು ಪಶ್ಚಿಮಾಂಬುಧಿಯ ಪೊದರು ಆಪಜಾತನು ಪಶ್ಚಿಮಾಂಬುಧಿಯ ಪೊದರು ಸಂಧ್ಯಾ ಕರ್ಮವ ವಿರಚಿಸಿ ಸಂಧ್ಯಾ ಕರ್ಮವ ವಿರಚಿಸಿ ಆ ಪವನ ಜನ ಪರಾಕ್ರಮಕ್ಕೆ ವಿಸ್ಮಯ ಪಡುತ್ತ ಆ ಪವನ ಜನ ಪರಾಕ್ರಮಕ್ಕೆ ವಿಸ್ಮಯ ಪಡುತ್ತ ಭೂಪುತ್ರಿಯರಸ ಸಜ್ಜಾಲಯವ ಒಳಪೊಕ್ಕು ಭೂಪುತ್ರಿಯರಸ ಕಂಡು ಕಾಂತೆ ಜಾನಕಿ ನುಡಿದಳು ಹಲವರೆನಿಸುತ್ತಲಿರಲು ಅದ ಕಂಡು ಕಾಂತೆ ಜಾನಕಿ ನುಡಿದಳು ಈಗಷ್ಟೇ ಬಂದಿತ್ತು. ನಾನು ಬರುವಾಗ ಬಿಡುವುದಿಲ್ಲ ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ರಿ. ಬಹುಶಃ ನನ್ನಲ್ಲೇ ಇರಬೇಕು ಅಂತ ನಾನು ಹತ್ರ ಬಂದಿತ್ತು. ನಿನ್ನನ್ನು ಬಿಡುವುದಿಲ್ಲ ಅಂತ ನಾನು ಪ್ರತ್ಯೇಕವಾಗಿ ಹೇಳಬೇಕು. ನಾನು ಯಾವಾಗಲೂ ಹಿಡ್ಕೊಂಡೇ ಇರುವವನು. ನಿನ್ನನ್ನು ಬಿಟ್ಟು ನಾನಿದ್ದೇನೆ.
ಅದೇ ನನಗೆ ಆಶ್ಚರ್ಯ ಆಗಿತ್ತು. ಹಾ, ನಾನು ಹಾಗೆ ತಿಳಿದುಕೊಂಡಿದ್ದು. ಏನು ಆದ್ರೆ ಅಷ್ಟೊತ್ತಿಗೆ ಮಂಗ. ನಾನು ಮಂಗನ? ನಿನಗೆ ನಾನು ಮಂಗ ಅಂತ ಹೇಳ್ತೀನಿ.